ಇಲ್ಲಿರೋದು ಗುಂಡಾ ರಾಜ್ಯ. ಇಲ್ಲಿ ಒಂದು ಸುಳ್ಳು ಆರೋಪದ ಮೇಲೆ ಗುಂಡಾ ರಾಜ್ಯ ಮಾಡಲಿಕ್ಕೆ ಹೋಗಿದ್ದಾರೆ. ಇಲ್ಲೇ ರಕ್ಷಣೆ ಇಲ್ಲ, ನಿನ್ನೆ ರಕ್ಷಣೆ. ನಮಸ್ಕಾರ, ಸಮಯ ನ್ಯೂಸ್ಗೆ ಸ್ವಾಗತ. ನಾನು KS ಮಾರುತಿ ನಾಯ್ಕ. ರಾಜ್ಯದಲ್ಲಿ CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಪರ ವಿರೋಧ ಕೂಡ ಚರ್ಚೆ ಆಗ್ತಾ ಇರೋದು. ಪ್ರಮುಖವಾಗಿ ಸಾರ್ವಜನಿಕರಲ್ಲೂ ಕೂಡ ಸರ್ಕಾರದ ವಿರುದ್ಧ ಮತ್ತು CT ರವಿ ಹೇಳಿಕೆ ವಿರುದ್ಧವಾಗಿ ಕೂಡ ಪರ ವಿರೋಧ ಹೇಳಿಕೆಗಳು ಕೂಡ ಬರ್ತಾ ಇರೋವಂಥದ್ದು. ಆದರೆ ಈ ವಿಚಾರವನ್ನು BJP ನಾಯಕರು ಕೂಡ ಪಕ್ಷ ಅಂದರೆ ರಾಜಕೀಯವಾಗಿ ಇದನ್ನು ಬಳಸ್ಕೊಡೋದು ಎಲ್ಲ ಪ್ರಯತ್ನ ಮಾಡ್ತಾ ಇರೋಂಥ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಚಿಂತನೆಯನ್ನು BJP ನಾಯಕರು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಲೇಬೇಕು. ಯಾಕೆಂದರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಈ ರೀತಿಯಾದ ದಬ್ಬಾಳಿಕೆ ಆಗ್ತಿದೆ. ಕೇವಲ ವಿಪಕ್ಷಗಳನ್ನು ಬಾಯಿ ಮುಚ್ಚಿಸುವ ಕೆಲಸ ಆಗ್ತಿದೆ ಅಂತ ನೇರವಾಗಿ ಈಗಾಗಲೇ ಆರ್ ಅಶೋಕ್ ಆಗಿರ್ಬೋದು, ವಿಜಯೇಂದ್ರ ಆಗಿರ್ಬೋದು, ಅದೇ ರೀತಿ JDS ನಾಯಕರು ಕೂಡ ಹೇಳಿಕೆಯನ್ನು ಕೊಡ್ತಾ ಇರೋಂಥದ್ದು. ಇದರಿಂದಾಗಿ ಅವರಿಗೆ ಕೆಲವೊಂದು ಅಸ್ತ್ರಗಳನ್ನು ರೆಡಿ ಮಾಡ್ಕೊತಾ ಇರೋಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಜ್ಯಪಾಲ ಅವರಿಗೆ ದೂರು ನೋಡುವಂಥದ್ದು. ಅಂದರೆ ರಾಜ್ಯಪಾಲರಿಗೆ ದೂರು ನೀಡುವ ಮೂಲಕ ಇದನ್ನು ನ್ಯಾಯಾಂಗ ತನಿಖೆ ಕೊಡಬೇಕು. ಯಾಕೆಂದರೆ CT ರವಿ ವಿರುದ್ಧ ಅಸಂವಿಧಾನಿಕವಾಗಿ ಮತ್ತು ಸ್ಪೀಕರ್ ಅನುಮತಿ ಇಲ್ಲದೆ ಈ ರೀತಿಯ ಎಲ್ಲ ಕ್ರಮಗಳು ನಡೆದಿರುವಂಥದ್ದು. ಅವರ ವಿರುದ್ಧ ನ್ಯಾಯಾಂಗ ತನಿಖೆ ಆಗಲೇಬೇಕು ಮತ್ತು ಸರ್ಕಾರಕ್ಕೆ ನೀವು ಸೂಚನೆ ಕೊಡಬೇಕೆಂಬ ದೃಷ್ಟಿಯಿಂದ ಅದನ್ನು ರಾಜ್ಯಪಾಲರ ಗಮನಕ್ಕೆ ತರಲು ಎಲ್ಲ ಪ್ರಯತ್ನ ಕೂಡ ಮಾಡ್ತಾ ಇರೋದು. ಅದೇ ರೀತಿ ಗೃಹ ಸಚಿವರಿಗೆ ಅಂದರೆ ಕೇಂದ್ರ ಗೃಹ ಸಚಿವ ಇಲಾಖೆಗೆ ಪತ್ರ ಬರೆಯಲು ಕೂಡ ತೀರ್ಮಾನ ಮಾಡಿದೆ. ಯಾಕೆಂದರೆ ಗೃಹಾಲಯ ಇಲಾಖೆಯಲ್ಲಿ ರಾಜ್ಯದಲ್ಲಿ ಸರಿಯಾಗಿ ನಡೀತಿಲ್ಲ, ಎಲ್ಲ ಕಾನೂನು ವಿರುದ್ಧವಾಗಿ ನಡೀತಿದೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಕ್ರಮಗಳನ್ನು ಕೈಗೊಳ್ತಿಲ್ಲ. ಒಂದು ರೀತಿ CT ರವಿ ವಿಚಾರದಲ್ಲೂ ಕೂಡ ರಾತ್ರಿಯೆಲ್ಲ ಸುತ್ತಿರುವಂಥದ್ದಾಗಿರ್ಬೋದು. ಇದರಲ್ಲಿ DCM ಮತ್ತು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಸ್ತಕ್ಷೇಪ ಕೂಡ ಹೆಚ್ಚಾಗಿರೋಂಥ. ಇದರಿಂದಾಗಿ ಕಾನೂನು ಸುವ್ಯವಸ್ಥೆ ಆಗಿರ್ಬೋದು ಮತ್ತು ಕಾನೂನು ಕ್ರಮಗಳು ಸಂವಿಧಾನ ಪ್ರಕಾರವಾಗಿ ನಡೀತಿಲ್ಲ ಅಂತೇಳಿ ಪತ್ರ ಬರೆಯಲು ಕೂಡ ತೀರ್ಮಾನ ಮಾಡಿರೋಂಥದ್ದು ನನ್ನ BJPಯವರು ಮಾಡ್ತಾರೆ. ಒಟ್ಟಿನಲ್ಲಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಳಬೇಕು. ಯಾಕೆಂದರೆ ಸರ್ಕಾರ ವಿರುದ್ಧ ಪ್ರತಿ ಬಾರಿಯೂ ಕೆಲವೊಂದು ಅಸ್ತ್ರಗಳನ್ನು ಸಿಗ್ತಾ ಇದ್ರೂ ಕೂಡ BJP ಅದನ್ನು ಬಳಸ್ಕೊಳ್ಳಿ ವಿಫಲ ಆಗ್ತಿದೆ. ಆದರೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. CT ರವಿಗೆ ಏಟಾಗಿರೋಂಥದ್ದಾಗಿರ್ಬೋದು ಮತ್ತು ಅವರಿಗೆ ರಕ್ತ ಕೂಡ ಬಂದಿರೋದ್ರಿಂದ ಇದನ್ನು ರಾಜಕೀಯಗಳು ಬಳಸ್ಕೊಳ್ಳೇಬೇಕು ಮತ್ತು ಸರ್ಕಾರದ ವಿರುದ್ಧ ಈ ರೀತಿಯಾದ ಕ್ರಮಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಪ್ರಯತ್ನ ಮಾಡ್ತಿರೋಂಥ BJPಗೆ ಇದನ್ನು ಕೇಂದ್ರ ಮಟ್ಟಕ್ಕೆ ಮತ್ತು ರಾಜ್ಯಪಾಲರಿಗೆ ಗಮನ ತಂದು ಈ CT ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರ ಏನಿದೆ ಅದನ್ನು ನ್ಯಾಯಾಂಗ ತನಿಖೆ ಮಾಡಿಸಲೇಬೇಕಂತ ಒತ್ತಾಯ ಮಾಡಲು ಎಲ್ಲ ತೀರ್ಮಾನ ಮಾಡಿರೋಂಥದ್ದು. ಇಲ್ಲಿರೋದು ಗುಂಡಾ ರಾಜ್ಯ. ಇಲ್ಲಿ ಒಂದು ಸುಳ್ಳು ಆರೋಪದ ಮೇಲೆ ಗುಂಡಾ ರಾಜ್ಯ ಮಾಡಲಿಕ್ಕೆ ಹೋಗಿದ್ದಾರೆ. ಇಲ್ಲೇ ರಕ್ಷಣೆ ಇಲ್ಲ, ನಿನ್ನೆ ರಕ್ಷಣೆ